ನಿಮ್ಮ ಹತ್ರ ದಾಖಲೆ ಎಲ್ಲ ಇದೆ? ಯಾಕಂದ್ರೆ ನನ್ನ ಹತ್ರ ಎಲ್ಲ ದಾಖಲೆ ಇದೆ. ಆ ದಾಖಲೆಯನ್ನ ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ. ಇವತ್ತೇ ಬಿಡುಗಡೆ ಮಾಡ್ತೀನಿ. ನಿಮಗೆಲ್ಲರಿಗೂ ನಿಮ್ಮ ಮೊಬೈಲ್ಗಳಿಗೆ ಆ ದಾಖಲೆಯನ್ನ ನಾನು ಫಾರ್ವರ್ಡ್ ಮಾಡ್ತೀನಿ. ಬಿಜೆಪಿ ನಾಯಕರೆಲ್ಲರೂ ಸಹ ಈ ಸುದ್ದಿಯವರ ಮೇಲೆ ಏನ್ ದೌರ್ಜನ್ಯ ಆಗಿದೆ? ಒಂದು ವರದಿ ಮಾಡಿ ಕೇಂದ್ರಕ್ಕೆ ಏನು ದೌರ್ಜನ್ಯ ಆಗಿದೆ ಹೇಳಿ? ಎನ್ಕೌಂಟರ್ ಮಾಡಕ್ ಪ್ರಯತ್ನ ಪಟ್ಟರು ಬೆಳಗಾವಿ ಪೊಲೀಸರು. ನಾಚಿಕೆ ಆಗೋದಿಲ್ಲ? ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನ್ರಿ? ಎನ್ಕೌಂಟರ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವಿಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಏನ್ರಿ ಸುತ್ತಾಕ್ಸಿದ್ದಾರೆ? ಯಾರ್ರಿ ಸುತ್ತಾಕ್ಸಿದ್ದಾರೆ? ಕಾನೂನು ಪ್ರಕಾರ ಏನ್ ಪೊಲೀಸರು ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಅದ ರಾತ್ರಿ ಸುತ್ತಾಕ್ಸಿದಾರೋ, ಹಗಲು ಸುತ್ತಾಕ್ಸಿದಾರೋ, ಈ ಸ್ಟೇಷನ್ ಕರ್ಕೊಂಡು ಹೋಗಿದಾರೋ, ಆ ಸ್ಟೇಷನ್ ಕರ್ಕೊಂಡು ಹೋಗಿದಾರೋ, ಅದೆಲ್ಲ ಬಿಡಿ. ಮೊದಲು ಮೂಲ ಕಾರಣ ಏನು? ಯಾವುದಕ್ಕೋಸ್ಕರ ಅವ್ರ ಮೇಲೆ FIR ಆಯ್ತು? ಏನ್ ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ. ಅವ್ರು ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ, ನೀವು ಕರ್ನಾಟಕ ರಾಜ್ಯದ ಜನರನ್ನ ಸುತ್ತಾಕಿಸ್ತಾ ಇದ್ದೀರಾ. ದಾರಿ ತಪ್ಪಿಸುವಂತ, ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದೀರಾ ಬಿಜೆಪಿಯರ. ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದ್ರೆ ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನ ಜಯ ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮ್ಗೆ ಆತ್ಮಸಾಕ್ಷಿ ಇಲ್ವಾ? ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ. ಎಲ್ಲಾ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ. ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ, ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ. ಗೊತ್ತಾಗುತ್ತೆ ನಿಮಗೆ ಒಂದು ದಿನ. ನಿಮ್ಮ ಹತ್ರ ದಾಖಲೆ ಎಲ್ಲ ಇದೆ? ಯಾಕಂದ್ರೆ ನನ್ನ ಹತ್ರ ಎಲ್ಲ ದಾಖಲೆ ಇದೆ. ಆ ದಾಖಲೆಯನ್ನ ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ. ಇವತ್ತೇ ಬಿಡುಗಡೆ ಮಾಡ್ತೀನಿ. ನಿಮಗೆಲ್ಲರಿಗೂ ನಿಮ್ಮ ಮೊಬೈಲ್ಗಳಿಗೆ ಆ ದಾಖಲೆಯನ್ನ ನಾನು ಫಾರ್ವರ್ಡ್ ಮಾಡ್ತೀನಿ. ಬಿಜೆಪಿ ನಾಯಕರೆಲ್ಲರೂ ಸಹ ಈ ಸುದ್ದಿಯವರ ಮೇಲೆ ಏನ್ ದೌರ್ಜನ್ಯ ಆಗಿದೆ? ಒಂದು ವರದಿ ಮಾಡಿ ಕೇಂದ್ರಕ್ಕೆ ಏನು ದೌರ್ಜನ್ಯ ಆಗಿದೆ ಹೇಳಿ? ಎನ್ಕೌಂಟರ್ ಮಾಡಕ್ ಪ್ರಯತ್ನ ಪಟ್ಟರು ಬೆಳಗಾವಿ ಪೊಲೀಸರು. ನಾಚಿಕೆ ಆಗೋದಿಲ್ಲ? ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನ್ರಿ? ಎನ್ಕೌಂಟರ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವಿಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಏನ್ರಿ ಸುತ್ತಾಕ್ಸಿದ್ದಾರೆ? ಯಾರ್ರಿ ಸುತ್ತಾಕ್ಸಿದ್ದಾರೆ? ಕಾನೂನು ಪ್ರಕಾರ ಏನ್ ಪೊಲೀಸರು ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಅದ ರಾತ್ರಿ ಸುತ್ತಾಕ್ಸಿದಾರೋ, ಹಗಲು ಸುತ್ತಾಕ್ಸಿದಾರೋ, ಈ ಸ್ಟೇಷನ್ ಕರ್ಕೊಂಡು ಹೋಗಿದಾರೋ, ಆ ಸ್ಟೇಷನ್ ಕರ್ಕೊಂಡು ಹೋಗಿದಾರೋ, ಅದೆಲ್ಲ ಬಿಡಿ. ಮೊದಲು ಮೂಲ ಕಾರಣ ಏನು? ಯಾವುದಕ್ಕೋಸ್ಕರ ಅವ್ರ ಮೇಲೆ FIR ಆಯ್ತು? ಏನ್ ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ. ಅವ್ರು ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ, ನೀವು ಕರ್ನಾಟಕ ರಾಜ್ಯದ ಜನರನ್ನ ಸುತ್ತಾಕಿಸ್ತಾ ಇದ್ದೀರಾ. ದಾರಿ ತಪ್ಪಿಸುವಂತ, ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದೀರಾ ಬಿಜೆಪಿಯರ. ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದ್ರೆ ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನ ಜಯ ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮ್ಗೆ ಆತ್ಮಸಾಕ್ಷಿ ಇಲ್ವಾ? ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ. ಎಲ್ಲಾ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ. ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ, ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ. ಗೊತ್ತಾಗುತ್ತೆ ನಿಮಗೆ ಒಂದು ದಿನ.